ಯಾರು ಭಾರತ ರತ್ನ? ಭಾರತ ರತ್ನ ಪ್ರಶಸ್ತಿಗೆ ಮಾನದಂಡಗಳು ಏನಾದ್ರೂ ಇವೆಯಾ? ಇದುವರೆಗೂ ಯಾರಿಗೆಲ್ಲ ಭಾರತ ರತ್ನ ಸಿಕ್ಕಿದೆ, ಯಾರಿಗೆ ಸಿಗಬೇಕಿದೆ, ಎಂತೆಂಥವರಿಗೆ ಸಿಕ್ಕಿಲ್ಲ. ನಿಮಗೆ ಗೊತ್ತಿರಲಿ, ಮಹಾತ್ಮ ಗಾಂಧಿ ಅವರಿಗೆ ಭಾರತ ರತ್ನ ಸಿಕ್ಕಿಲ್ಲ, ಸುಭಾಷ್ ಚಂದ್ರ ಬೋಸ್ ಅವ್ರಿಗೂ ಕೂಡ ಭಾರತ ರತ್ನ ಸಿಕ್ಕಿಲ್ಲ. ಹೀಗೆ ಲಿಸ್ಟ್ ಮಾಡ್ತಾ ಹೋದ್ರೆ ವಿವೇಕಾನಂದರಿಗೂ ಕೂಡ ಸಿಕ್ಕಿಲ್ಲ. ಭಾರತ ರತ್ನ ಎಂತವ್ರಿಗೆ ಕೊಡಬೇಕು ಅನ್ನುವಂತಹ ಮಾನದಂಡಗಳಿವೆಯಾ? ಇಲ್ವೇ ಇಲ್ಲ. ಆದ್ರೆ ಇವತ್ತು ಭಾರತ ರತ್ನ ಎಂತವರಿಗೆ ಸಿಕ್ತಿದೆ. ಭಾರತದ ಅತ್ಯುನ್ನತ ಪುರಸ್ಕಾರವನ್ನ ಗೌರವಿಸ್ತೀನಿ ನಾನು. ಆದ್ರೆ ವಿಪರ್ಯಾಸ, ತುಂಬಾ ನೋವಿನಿಂದ ಹೇಳಬೇಕಾದಂತಹ ಒಂದು ಸಂಗತಿ ಏನಂದ್ರೆ, ಭಾರತ ರತ್ನ 1954ರಿಂದ 2024 ತನಕ ಭಾರತ ರತ್ನವಾಗಿ ಉಳಿದಿದೆಯಾ? ಕಾಂಗ್ರೆಸ್ ಇರ್ಲಿ, ಬಿಜೆಪಿ ಇರ್ಲಿ, ಯಾವ ಪಕ್ಷನೇ ಇರ್ಲಿ, ಅವರು ಮಾಡಿರೋದೇನು? ಇದುವರೆಗೂ ಯಾರಿಗೆ ಸಿಕ್ಕಿದೆ ಭಾರತ ರತ್ನ? ಭಾರತ ರತ್ನವಾಗಿಲ್ಲ, ಬದಲಾಗಿ ಬ್ರಾಹ್ಮಣರ ರತ್ನವಾಗಿದೆ. ಇದೇ ವಾಸ್ತವ. ಅಗ್ನಿ ದಿವ್ಯವನ್ನ ಹಿಡಿದಿರುವಂತಹ ಯಾವುದೇ ಪತ್ರಕರ್ತ ಸುಟ್ಕೊಂಡ್ರೂ ಪರವಾಗಿಲ್ಲ, ಸತ್ಯ ಹೇಳಬೇಕಾಗತ್ತೆ. ಆ ಕಾರಣಕ್ಕೋಸ್ಕರ ಹೇಳ್ತಿದ್ದೀನಿ, ಭಾರತ ರತ್ನ ಬ್ರಾಹ್ಮಣ ರತ್ನವಾಗಿದೆ. ಕಾರಣ ಏನು? ಸಾಕ್ಷಿ ಏನು? 1954ರಿಂದ ಇಲ್ಲಿಯ ತನಕ ಸುಮಾರು 53 ಜನಕ್ಕೆ ಭಾರತ ರತ್ನ ಸಿಕ್ಕಿದೆ. ಈ 53 ಭಾರತ ರತ್ನ ಪುರಸ್ಕೃತರಲ್ಲಿ 41 ಜನ ಬ್ರಾಹ್ಮಣರಿದ್ದಾರೆ. ಒಬ್ಬ ದಲಿತ ಮಾತ್ರ ಈ ದೇಶದಲ್ಲಿ ಭಾರತ ರತ್ನಕ್ಕೆ ಅರ್ಹರಾದ್ರ. ಯಾರವರು? ನಮಗೆ ಸಂವಿಧಾನವನ್ನ ಕೊಟ್ಟಂತಹ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರು. ಜೈ ಭೀಮ್ ಅನ್ನುವಂತಹ ಬಹುದೊಡ್ಡ ಶಕ್ತಿಯನ್ನ ಕೊಟ್ಟಂತಹ ಸಾಮಾಜಿಕ ನ್ಯಾಯದ ಮೂಲ ಪ್ರೇರಕ ಕಾರ್ಯ ವ್ಯಕ್ತಿ ಶಕ್ತಿ ಸಿದ್ಧಾಂತ ಬಾಬಾ ಸಾಹೇಬ್. ಇನ್ಯಾರು ಭಾರತ ರತ್ನಕ್ಕೆ ಅರ್ಹರೇ ಆಗ್ಲಿಲ್ವಾ ಬಾಬಾ ಸಾಹೇಬರ ನಂತರ? ಕೇಳಬೇಕಾದಂತಹ ಪ್ರಶ್ನೆ. ನೋಡಿ, 1954ರಿಂದ 63 ತನಕ ಕೊಟ್ಟಿದ್ದೆಲ್ಲವೂ ಕೂಡ ಬ್ರಾಹ್ಮಣರಿಗೆ ಭಾರತ ರತ್ನವನ್ನ. 63ರಲ್ಲಿ ಮೊದಲ ಸಲ ಜಾಕೀರ್ ಹುಸೇನ್ ಅವರಿಗೆ ಭಾರತ ರತ್ನ ಸಿಗತ್ತೆ. 1954ರಿಂದ 1976 ತನಕ ಒಬ್ಬ ಹಿಂದುಳಿದವನಿಗೆ ಭಾರತ ರತ್ನ ಸಿಗಿರೋದಿಲ್ಲ. ಅರೆ 1976ರಲ್ಲಿ ಒಬ್ಬ ಹಿಂದುಳಿದ ನಾಯಕನಿಗೆ ಭಾರತ ರತ್ನ ಸಿಗುತ್ತೆ. ಅದು ಕಾಮರಾಜ ನಾಡರ್ ಅನ್ನುವಂತಹ ಈಡಿಗ ಸಮಾಜದ ನಾಯಕನಿಗೆ. ಆತ ಕೇವಲ ಈಡಿಗ ಸಮಾಜದ ನಾಯಕ ಅಲ್ಲ, ದೇಶದಲ್ಲಿ ಸಾಮಾಜಿಕ ನ್ಯಾಯ ವ್ಯವಸ್ಥೆಯ ಒಂದು ಪಂಜು ಹೊತ್ಸಿದ್ರೆ ಅದರಲ್ಲಿ ಒಂದು ಆದಿಜ್ಯೋತಿ ನಾಡಾರ್, ಕಾಮರಾಜ ನಾಡಾರ್ದು ಇದ್ದೇ ಇರುತ್ತೆ. ನೋಡಿ, 53 ಭಾರತ ರತ್ನ ಪುರಸ್ಕೃತರಲ್ಲಿ 41 ಜನ ಬ್ರಾಹ್ಮಣರಿದ್ರೆ ಎರಡನೇ ಪ್ಲೇಸ್ ಯಾವ ಸಮುದಾಯಕ್ಕೆ ಸಿಕ್ಕಿರಬಹುದು? ಇದ್ರಲ್ಲೂ ಜಾತಿ ನೋಡ್ಬೇಕಾ? ಅರೆ ನೋಡ್ಬೇಕ್ರಿ. ಯಾಕೆ? ಒಂದು ಸಮುದಾಯದಲ್ಲಿ ಅಷ್ಟೇ ಬುದ್ಧಿವಂತರು, ಅರ್ಹರು, ಸಮರ್ಥರು, ಸರ್ವಶ್ರೇಷ್ಠರು, ಜಾಣರು, ಯೋಗ್ಯರು ಇರ್ತಾರ, ಉಳಿದ ಕಡೆ ಇರೋದಿಲ್ವಾ? ಪ್ರಶ್ನೆ ಮಾಡ್ಬೇಕು. ಎರಡನೇ ಪ್ಲೇಸ್ ಅಲ್ಲಿ ಇರುವಂತಹ ಸಮುದಾಯ ಮುಸಲ್ಮಾನ ಸಮುದಾಯ. ಎಷ್ಟು ಜನಕ್ಕೆ? 5 ಜನಕ್ಕೆ, ಕೇವಲ 5 ಜನಕ್ಕೆ ಸಿಕ್ಕಿದೆ. ಜಾಕೀರ್ ಹುಸೇನ್ ಅವರು, ಅಬ್ದುಲ್ ಗಬ್ಬರ್ ಖಾನ್ ಅವರು, ಅಬ್ದುಲ್ ಕಲಾಂ ಆಜಾದ್ ಅವರು, ಅಬ್ದುಲ್ ಕಲಾಂ ಅವರು, APJ ಅಬ್ದುಲ್ ಕಲಾಂ ಅವರು ಮತ್ತು ಬಿಸ್ಮಿಲ್ಲಾ ಖಾನ್ ಅವರು. ಇತ್ತೀಚೆಗೆ ಮತ್ತೊಬ್ಬ ಹಿಂದುಳಿದವರಿಗೆ ಒಂದು ಅವಕಾಶ ಸಿಕ್ಕಿದೆ. ಅದು ಈಗ ಕಣ್ಣೊರಿಸೋ ಒಂದು ಪ್ರಯತ್ನದ ರೀತಿಯಲ್ಲಿ ಕರ್ಪೂರಿ ಠಾಕೂರ್ ಅವರಿಗೆ, ಸವಿತಾ ಸಮಾಜಕ್ಕೆ ಸೇರಿರುವಂತಹ ಕರ್ಪೂರಿ ಠಾಕೂರ್ ಅವರಿಗೆ ಸಾಮಾಜಿಕ ನ್ಯಾಯದ ಒಂದು ಪಂಜನ್ನ ಹೊತ್ಸೋದ್ರೆ ಅದರಲ್ಲಿ ಎರಡನೇ ಆದಿಜ್ಯೋತಿ ಕರ್ಪೂರಿ ಠಾಕೂರ್ ಅವರು. ಕೇವಲ 12 ಜನರು ಬ್ರಾಹ್ಮಣೇತರರು ಮಾತ್ರ ಭಾರತ ರತ್ನವನ್ನ ಪಡೆದಿದ್ದಾರೆ. ಒಬ್ಬ ಪಾರ್ಸಿ, ಅದು RJD ಟಾಟಾ ಅವರು. ಭಾರತ ರತ್ನ ಕಾಂಗ್ರೆಸ್ ಕೊಡ್ಲಿ, ಬಿಜೆಪಿ ಕೊಡ್ಲಿ, ಮತ್ತೊಂದೇ ಕೊಡ್ಲಿ, ಚುನಾವಣಾ ಗಿಮಿಕ್ ಆಗಿ ಬದಲಾಗ್ತಿದೆ, ಮಾರ್ಪಾಡಾಗ್ತಿದೆ. ಪ್ರಾದೇಶಿಕ ಅಸಮಾನತೆ, ಸಾಮಾಜಿಕ ನ್ಯಾಯದ ಅಸಮಾನತೆ ಎದ್ದು ಕಾಣುತ್ತಿದೆ ಭಾರತ ರತ್ನದಲ್ಲೂ ಕೂಡ. ಸುಮ್ಮನೆ ನೋಡಿ,
ಬರೀ ಭಾರತ ರತ್ನ ಅವ್ರಿಗೆ ಕೊಡ್ತಿದಾರ, ಉಳಿದವ್ರು ಯಾರು ಭಾರತ ರತ್ನಕ್ಕೆ ಅರ್ಹರೇ ಇಲ್ವಾ? ಅಷ್ಟು ಶತಮೂರ್ಖರ, ಅಷ್ಟು ಕೀಚಕರ, ರಾಕ್ಷಸರ, ಅಯೋಗ್ಯರ, ಮುಟ್ಟಾಳ್ರ, ಮೂರ್ಖರ ಯಾಕೆ ಸಿಕ್ತಿಲ್ಲ ಬೇರೆ ಸಮುದಾಯಗಳಿಗೆ? ಇದುವರೆಗೂ ಸಿಗಬೇಕಾಗಿತ್ತು. ಬಾಬಾ ಸಾಹೇಬ್ರಿಗೇನೆ ಕೂಡ ಭಾರತ ರತ್ನ ಸಿಗೋದಕ್ಕೆ ತುಂಬಾ ವರ್ಷಗಳು ಬೇಕಾಯಿತು. ಕೊನೆಗೂ ಸಿಕ್ಕಿದ್ದು ಒಬ್ಬರಿಗೆ, ಒಬ್ಬ ದಲಿತನಿಗಷ್ಟೇ. ಈಗ ಅಲ್ಲಿಗೆ ಲಾಲಕೃಷ್ಣ ಅಡ್ವಾಣಿ ಅವರಿಗೆ, ಚರಣ್ ಸಿಂಗ್ ಚೌಧರಿ ಅವರಿಗೆ, ಸ್ವಾಮಿನಾಥನ್ ಅವರಿಗೆ, PV ನರಸಿಂಹರಾವ್ ಅವರಿಗೆ ಮತ್ತು ಕರ್ಪೂರಿ ಠಾಕರ್ ಅವರಿಗೆ ಭಾರತ ರತ್ನ ಘೋಷಿಸಿದೆ ಮೋದಿ ಅವರ ಸರ್ಕಾರ. ಓಕೆ, ಚರಣ್ ಸಿಂಗ್ ಚೌಧರಿ ಓಕೆ, ಕರ್ಪೂರಿ ಠಾಕರ್ ಗ್ರೇಟ್. ಇನ್ನುಳಿದಂತೆ ಮೂವರಿಗೆ ಬ್ರಾಹ್ಮಣ ಸಮುದಾಯದವರಿಗೆ ಕೊಡೋದ್ರ ಬದಲಿಗೆ ಯಾಕೆ ನಮ್ಮ ಹೆಮ್ಮೆಯ ಮತ್ತು ಸಾಂಸ್ಕೃತಿಕ ನಾಯಕ, ಈ ನೆಲದಲ್ಲಿ ನಡೆದಾಡಿದಂತಹ ದೇವರು, ಆಧುನಿಕ ಬಸವಣ್ಣ, ಅಭಿನವ ಬಸವಣ್ಣ, ತ್ರಿವಿಧ ದಾಸೋಹಿ ಶಿವಕುಮಾರ ಸ್ವಾಮೀಜಿ ಅವರಿಗೆ ಯಾಕೆ ಭಾರತ ರತ್ನ ಕೊಡೋಕಾಗ್ಲಿಲ್ಲ? ಕೊಡಬೇಕಾಗಿತ್ತಲ್ವಾ? ಸರಿ, ಸಾಮಾಜಿಕ ನ್ಯಾಯಕ್ಕೋಸ್ಕರ ಹಾತೊರೆದು ಅದೇ ಬೆಳೆಸಿದವರ ಮಧ್ಯೆ ರಾಜಕೀಯ ಸಮಾಧಿ ಆದಂತಹ ದೇವರಾಜ ಅರಸು ಅವರಿಗೆ ಯಾಕೆ ಭಾರತ ರತ್ನ ಸಿಗಲಿಲ್ಲ? ಕೊಡಬಹುದಿತ್ತಲ್ವಾ? ಬೇಡ. 13 ಪಕ್ಷಗಳನ್ನು ಒಗ್ಗೂಡಿಸಿಕೊಂಡು ಕೆಂಪು ಕೋಟೆಯ ಮೇಲೆ ಕನ್ನಡಿಗನೊಬ್ಬ ಹೆಮ್ಮೆಯಿಂದ ತ್ರಿವರ್ಣ ಧ್ವಜವನ್ನು ಹಾರಿಸಿದ್ರಲ್ಲ, ನಮ್ಮ ಹೆಮ್ಮೆಯ ಕನ್ನಡಿಗ HD ದೇವೇಗೌಡರಿಗೆ ಭಾರತ ರತ್ನ ಕೊಡಬಹುದಿತ್ತು. ಯಾಕೆ ಕೊಡ್ಲಿಲ್ಲ? ಈ ಜಗತ್ತಲ್ಲಿ ಮತ್ತೊಬ್ಬ ನಟ ಇಲ್ಲ ಈ ತರದ ನಟ ಅಂತ ಹೇಳಲಿಕ್ಕೆ ಇರುವಂತಹ ಒಂದೇ ಒಂದು ಹೆಸರು ಡಾಕ್ಟರ್ ರಾಜ್ಕುಮಾರ್ ಅವರು. ಭಾರತ ರತ್ನ ಅವರಿಗೆ ಕೊಡಬಹುದಿತ್ತು, ಯಾಕೆ ಕೊಟ್ಟಿಲ್ಲ? ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ದಲಿತರಿಗೆ ಸಾಮಾಜಿಕ ನ್ಯಾಯ ಕೊಡಬೇಕು ಅಂತ ಮಂಡಲ್ ಕಮಿಷನ್ ತಂದಾಗ ಅದರ ವಿರುದ್ಧ ಇವರಿಗೆ ಸಾಮಾಜಿಕ ನ್ಯಾಯ ಕೊಡಬಾರದು ಅಂತ ಕಮಂಡಲವನ್ನ ಹಿಡಿದು ರಾಮನ ಹೆಸರಲ್ಲಿ ಹಿಂದುಳಿದ ಅಲ್ಪಸಂಖ್ಯಾತ ದಲಿತರಿಗೆ 3 ನಾಮ ಹಾಕಿದಂತಹ ಲಾಲಕೃಷ್ಣ ಅಡ್ವಾಣಿಯವರಿಗೆ ಭಾರತ ರತ್ನ ಕೊಡುವಂತದ್ದು ಎಷ್ಟು ಸರಿ? ಇವತ್ತು ಇಡೀ ದೇಶದಲ್ಲಿ ಕೋಮು ದೊಳ್ಳುರಿಯ ಕಾರಣಕ್ಕೆ ಒಂದು ಪಂಥ, ಒಂದು ಧರ್ಮ, ಆ ಧರ್ಮದ ಜನ ನರಳುತ್ತಿದ್ದಾರೆ, ನಲುಗ್ತಿದ್ದಾರೆ, ಅಳುತ್ತಿದ್ದಾರೆ, ಸಂಕಟ ಅನುಭವಿಸ್ತಿದ್ದಾರೆ, ಸತ್ತಿದ್ದಾರೆ, ನರಮೇಧಗಳಿಗೆ ಬಲಿಯಾಗಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಯಾರು? ಇದೇ ಲಾಲಕೃಷ್ಣ ಅಡ್ವಾಣಿ. ಹಿಂದುಳಿದವರ ವಿರೋಧಿ, ಅಲ್ಪಸಂಖ್ಯಾತರ ವಿರೋಧಿ, ದಲಿತರ ವಿರೋಧಿ. PV ನರಸಿಂಹರಾವ್ ಅವರಿಗೆ ಯಾಕೆ ಕೊಡ್ಬೇಕು? ಅರೆ, ಈ ನಾಡಿನಲ್ಲಿ ಕಾವೇರಿಗೋಸ್ಕರ ರಾಜೀನಾಮೆ ಬಿಸಾಕಿದಂತಹ ವೀರ ಕನ್ನಡಿಗ, ಹಿಂದುಳಿದವರ ಚಾಂಪಿಯನ್ ಸಾರೆಕೊಪ್ಪ ಬಂಗಾರಪ್ಪ ಅವರನ್ನ CM ಸ್ಥಾನದಿಂದ ಕಿತ್ತು ಬಿಸಾಕಿದ್ದು ಹಿಂದುಳಿದ ವಿರೋಧಿ ಇದೇ PV ನರಸಿಂಹರಾವ್ ಅವರು. ಇಂಥವರಿಗೆ ಭಾರತ ರತ್ನ ಕೊಡ್ಬೇಕಾ? ಸರಿ, 53 ಜನದಲ್ಲಿ 41 ಜನ ಬ್ರಾಹ್ಮಣರಿದ್ದಾರೆ, 12 ಜನ ಬ್ರಾಹ್ಮಣೇತರರಿದ್ದಾರೆ ಭಾರತ ರತ್ನದಲ್ಲಿ. ಇದುವರೆಗೂ ಭಾರತ ರತ್ನಕ್ಕೆ ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು ಅರ್ಹರೇ ಅಲ್ವಾ? ಸಚಿನ್ ತೆಂಡೂಲ್ಕರ್ಗೆ ಕೊಡುವಂತಹ ಭಾರತ ರತ್ನವನ್ನ ದೇವರಾಜ ಅರಸುಗೋ, ನಮ್ಮ ಶಿವಕುಮಾರ ಸ್ವಾಮೀಜಿ ಅವರಿಗೋ, ನಮ್ಮ ಹೆಮ್ಮೆಯ ದೇವೇಗೌಡರಿಗೋ, ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೋ ಯಾಕೆ ಕೊಡ್ಲಿಲ್ಲ? ನೋಡಿ, ಈಗಲೂ ಕೂಡ ಅದೇ ಅಂಧಭಕ್ತಿಯಿಂದ, ಮುಟ್ಟಾಳತನದಿಂದ, ಮೂರ್ಖತನದಿಂದ, ಅಯೋಗ್ಯತನದಿಂದ ಮೋದಿ ಅನ್ನೋಕ್ಕೂ ಮುಂಚೆ ಎಷ್ಟು ಮಂದಿ ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ದಲಿತರಿಗೆ ಅಥವಾ ಬ್ರಾಹ್ಮಣೇತರರಿಗೆ ಭಾರತ ರತ್ನ ಸಿಕ್ಕಿದೆ ಅನ್ನೋದನ್ನ ಯೋಚಿಸಬೇಕು. ಅಷ್ಟೇ ಅಲ್ಲ, ಕಾಂಗ್ರೆಸ್ ಇರ್ಲಿ, ಬಿಜೆಪಿ ಇರ್ಲಿ, ಅರೆ ಕಾಂಗ್ರೆಸ್ ಕತೆ ಮುಗಿದಿದೆ ಹಾಗೆ ಅನ್ಕೊಳ್ಳೋಣ. ಬಿಜೆಪಿ ಬಂದಿದೆಯಲ್ವಾ, ಶ್ರೀಮಾನ್ ಮೋದಿ ಅವರು ಬಂದಿದಾರಲ್ವಾ. ಈಗ 5 ಜನರಲ್ಲಿ 3 ಬ್ರಾಹ್ಮಣರಿಗೆ ಕೊಡೋದ್ರ ಬದಲಿಗೆ ಒಬ್ಬ ಬ್ರಾಹ್ಮಣನಿಗೆ ಕೊಟ್ಟು ಇನ್ನಿಬ್ಬರು ಹಿಂದುಳಿದವ್ರಿಗೋ, ದಲಿತರಿಗೋ ಭಾರತ ರತ್ನ ಕೊಡಬಹುದಿತ್ತಲ್ಲ, ಯಾಕೆ ಕೊಡ್ಲಿಲ್ಲ? ಇದಕ್ಕೆ ಇರಬಹುದು ರಾಹುಲ್ ಗಾಂಧಿ ಅವರು ಹೇಳಿದ್ದು, ಮೋದಿ ಹಿಂದುಳಿದ ಜಾತಿಯಲ್ಲಿ ಜನಿಸಿಲ್ಲ, ಅವರು ಜನರಲ್, ಅವರು ಹಿಂದುಳಿದವರ ವಿರೋಧಿ ಅಂತ ಹೇಳ್ತಿರುವಂತದ್ದು.